ನೋಡ್ರಿ ಇದು ಎಷ್ಟು ಗೊನಿ ಅವ್ರಿ, ಇದಕ್ಕೊಂದ್ 7-8 ಗೊನಿ ಅವ್ ನೋಡ್ರಿ ಇದಕ್ಕೆ. ಹಾ ರೀ, ಒಂದ್ ಕೈಯಾಗ ಎತ್ತದಾಗಲ್ಲ ಅಟ್ ವಜ್ಜ ಅದ್ರಿ. 100 ಗಿಡಕ್ಕೆ 1 ಟನ್ ಮನುಕ ಆಗ್ಬೇಕ್ರಿ. ನಮಸ್ಕಾರ ರೀ. ನಮಸ್ಕಾರ. ಹಾ ನೋಡ್ರಿ ಹೆಂಗದಾವ್ ನೋಡ್ರಿ, ಎಷ್ಟು ಲೋಡ್ ಐತಿ ನೋಡ್ರಿ. ಏನಿಲ್ಲ, ಸ್ವಲ್ಪ ಇನ್ನ ಹಸಿರು ಐತ್ರಿ ಮಾಲ. ಲೋಡ್ ಇದ್ದದ ಲೋಡ್ ಭಾಳ ಐತ್ರಿ. ಲೋಡ್ ಭಾಳ ಐತಿ. ಒಂದ್ 40 kg ತನ ಮಾಲ್ ಬರ್ತದ್ರಿ ಒಂದ್ ಗಿಡಕ್ ಹಸಿ ಮಾಲ. ಮಮ್ಮಿ ಏನಿಲ್ಲ, ನೀವು ಗೊನೆನೂ ಎಣಸ್ಕೋತಿದ್ರಿ ಅಂದ್ರೆ ಎಣಸ್ಕೋರಿ. ಆದ್ರ ಮತ್ತ ಒಂದ್ ಕಡ್ಡೆ 7 ನೋಡ್ರಿ 7-8 ಅದಾವ್ ನೋಡ್ರಿ. ಇವ್ ನೋಡ್ರಿ ಎಷ್ಟ ಅದಾವ. ಇಲ್ಲ ಅದ್ ನೋಡ್ರಿ ಒಂದೇ ಕಡ್ರಿ ನೋಡ್ರಿ. ಇದು ಒಂದೇ ಕಡ್ರಿ. 1 2 3 4 ರೀ, 5 6 7 8 ಗೊನೆ ಅವ್ ನೋಡ್ರಿ ಇದಕ್ಕೆ ರೀ. ಒಂದೇ ಕಡ್ಡಿ ಅದ್ ನೋಡ್ರಿ, ಇದು ಒಂದೇ ಕಡ್ರಿ. ಮಮ್ಮಿ ಆಗ್ಯದೇನ್ ನೋಡ್ರಿ. ಹಾ ರೀ, ಎಲ್ಲಾ ಹಂಗೆ ಐತಿ. ಮತ್ ಇದು ಒಂದೇ ಅಲ್ಲ, ಎಲ್ಲಾ ನೋಡಿ ತೋರಿಸ್ತೀನಿ ನೋಡ್ರಿ. ಎಲ್ಲಾ ಹಂಗೆ ಅದ ನೋಡ್ರಿ. ಇದು ನೋಡ್ರಿ, ಇದು ನೋಡ್ರಿ. ಮಮ್ಮಿ ಹಾಲಾರಂಗ ಅಂದ್ರ ಏನ್ರಿ ಸರ್? ಇದಕ್ಕೆ ಅದು ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಕಟ್ಟಿ ಅದ್ರ ಮ್ಯಾಗ ಸರ್ಕಾರಿ ಗೊಬ್ಬರ ಹಾಕಿ ಒಂದ್ ಗಿಡಕ್ 400 ಗ್ರಾಮ್ ಬರಟ್ ಸಂವರ್ಧನ ಹಾಕಿವ್ರಿ ಕೆಳಗ. ಸಂವರ್ಧನ ಹಾಕಿ ಒಂದ್ ಸ್ವಲ್ಪ ದಿನ ಆಗನ ಸರ್ ಬಂದ್ ಒಮ್ಮೆ ವಿಸಿಟ್ ಮಾಡದ್ರಿ. ಮತ್ತೊಮ್ಮೆ ಏನಂದ್ರು ಕೇಸೋನೈಟ್ ಸ್ವಲ್ಪ ಡ್ರಿಪ್ ನಾಗ ಕೊಡು ಅಂದ್ರಿ. ಕೇಸೋನೈಟ್ ಕೊಟ್ಟೇವ್ರಿ. ಮತ್ತೊಮ್ಮೆ 00 ಪನ್ನಸ್ ಹಾಕಂದ್ರು ಮತ್ ಹಾಕೇವ್ ಸರ್. ಹಂಗೆ ಹಾಕಿ ಮತ್ ಈಗ ಮೊನ್ನೆ ಅವ್ರದ್ದು KMB ಅಂತ ಬರ್ತದ್ರಿ. KMB ರೀ ಚಂದ ಬರ್ತದ್ರಿ. ಅದು ಎಕರೆಕ್ 1-2 ಲೀಟರ್ ಆಗಟ್ ಕೊಡು ಅಂದ್ರಿ. ಮತ್ತ ಹತ್ತಿ ಕಾಳು ಹಿಂಡಿ ಒಳಗ್ ನೆನಕಿ 1-2 ಲೀಟರ್ ಆಗಟ್ ಮತ್ತ KMB ರಿಚ್ ಕೊಟ್ಟೇವ್ರಿ. ಮತ್ತ ಅದು ಆದ್ಮ್ಯಾಗ ಒಮ್ಮೆ ಇದು ಕೊಟ್ಟೇವ್ ಸರ್, ನಿಮ್ದು ಮೈಕೋಜಾಲ್ ಅಂತ ಬರ್ತದ, ಅಪ್ಟೆಕ್ ಸಂಬಂಧ ಮೈಕೋಜಾಲು ಕೊಟ್ಟೇವ್ರಿ. ಇದಕ್ಕೆ ಗೊಬ್ಬರ ಹಾಲಾರಂಗ ಹೊಡ್ಕೊಂಡೇವ್ರಿ. ಕ್ಯಾಲ್ಸಿಯಂ ಐತೆ, ಕ್ಯಾಲ್ಸಿಯಂ ಬೋರಾನ್ ಕ್ಯಾಲ್ಸಿಯಂ ಕ್ಯಾಬ್ ಐತಿರಿ. ಕ್ಯಾಬ್ನು ಮಾಡೇವ್ರಿ. ತೆಳ ಕ್ಯಾಬ್ನು ಇದಕ್ಕ 1 ಎಕರೆಕ್ 1.5 kg ಆಗಟ್ ಕೊಟ್ಟೇವ್ರಿ. ಮತ್ ಸರ್ ಕ್ಯಾಲ್ಸಿಯಂ ಮತ್ ಬರ್ತದ್ರಿ. ಆ ಕ್ಯಾಲ್ಸಿಯಂ ಲಿಕ್ವಿಡ್ ಕ್ಯಾಲ್ಸಿಯಂ 3 ಲೀಟರ್ ಕೊಟ್ಟೇನಿ ಸರ್. ಇದು 900 ಗಿಡಕ್ಕೆ 3 ಲೀಟರ್. ಅದ್ರ ಜೊತೆ ಸರ್ದ ಬೋರಾನ ಅದು ಎಕರೆಕ್ 1 ಅರ್ಧ ಕಿಲೋ ಆಗಟ್ ಬೋರಾನ್ ಸೇರ್ಸಿ ಕೊಟ್ಟೇನಿ. ಬೋರೋ ಕ್ರಾಪ್ ಅಂತ ಬರ್ತದಲ್ಲ. ಸಾಕಷ್ಟು ಮೈಕ್ರೋಟ್ಯಾಂಡ್ ಹಾಕಿದೆ ಅಂತ ಇದು ನಾವು ಮಮ್ಮಿ ಆತತೆ ತಿಳ್ಕೊಂಡಿದ್ದೇವ್ರ. ಇಲ್ಲಿ ತನ ಮಮ್ಮಿನೇ ಆತಿರ್ಬೇಕು, ಬಹಳ ಲೋಡದ ಹಸಿರು ಹಿಡದ ಅಂದಾರ್ರಿ ಎಲ್ಲಾರು. ಅಂದ್ರೆ ಒಂದ್ ಗಿಡಕ್ಕೆ ಮಿನಿಮಮ್ ಎಣಸಿದ್ರ 200 ತನ ಸುಮ್ ಸರಾಸರಿ ಗೊನಿ ಬರ್ತದ್ರಿ. ರೂಟ್ ಡೆವಲಪ್ಮೆಂಟ್ ಚೆನ್ನಾಗಿರ್ಬೇಕು. ರೂಟ್ ಅದರಿ, ರೂಟ್ ಚೆನ್ನಾಗಿರ್ಬೇಕು. ಫ್ಲೋರಾ ಅಂತ ಹಾಕ್ಯವ್ ಸರ್. ಫ್ಲೋರಾ ಇದಕ್ಕ 4 ಸಾರಿ ಫ್ಲೋರಾ ಕೊಟ್ಟಿನ್ರಿ. ಒಮ್ಮ ಪೊಂಗಾ ಸ್ಟೇಜ್ ನಾಗ ಒಮ್ಮೆ ಕೊಟ್ಟಿನ್ರಿ, ಒಮ್ಮ ಫ್ಲವರಿಂಗ್ ಸ್ಟೇಜ್ ನಾಗ ಕೊಟ್ಟಿನಿ, ಒಮ್ಮ ಕಾಳು ಸೆಟ್ಟಿಂಗ್ ಟೈಮ್ ದಾಗ ಒಮ್ಮೆ ಕೊಟ್ಟಿನ್ರಿ, ಒಮ್ಮನೆ ನೀರಿಳಿ ಟೈಮ್ ದಾಗ ಒಮ್ಮ ಸರ್ಕಾರಿ ಗೊಬ್ಬರ ಎಲ್ಲಾ ಕಟ್ಟಿ ಆದ್ಮ್ಯಾಗ ಒಂದ್ 8 ದಿವ್ಸಕ್ಕೆ ಫ್ಲೋರಾ ಕೊಟ್ಟಿನಿ ಸರ್. ಇದಕ್ಕೆ ರೂಟ್ ನು ತೋರಿಸ್ತೀನ್ರಿ. ಇಲ್ಲಿ ರೂಟ್ ಅದಾವ್ ಸರ್. ಇದಕ್ಕೆ ಈ ಹೊಲ ರೂಟ್ ಬಾಳ ಇರ್ತದ್ರಿ. ಈ ಫ್ಲೋರಾ ಕೊಡೋದ್ರಿಂದ್ರಿ ಇವ್ ನೋಡ್ರಿ ಸರ್ ರೂಟ್ ಇವೆಲ್ಲಾ ರೂಟೇ ರೀ. ಇಲ್ಲಿ ಇದು ಫ್ಲೋರಾ ಕೊಡೋದ್ರಿಂದ್ರಿ ಕಂಟಿನ್ಯೂ ರೂಟ್ ಜೋನ್ ಕಂಟಿನ್ಯೂ ಚಾಲು ಇರ್ತದ. ಇದ್ ನೋಡ್ರಿ. ಇದು ಸಂವರ್ಧನ ಮಾತ್ರ ಒಂದ್ ಗಿಡಕ್ಕೆ 400 ಗ್ರಾಮ್ ಹಾಕಿವಿ ಸರ್. ಅದು ಏನಾಗ್ತದ್ರ, ಸಂವರ್ಧನ ಅಂದ್ರ ಬಯೋಡೈನಮಿಕ್ ಎನರ್ಜಿ ಮೇಲೆ ಡಿಪೆಂಡ್ ಐತ್ರಿ. ಅದರಲ್ಲಿ ಎಲ್ಲಾ ತರ ಹಿಂಡಿ ಅದಾವ್ರಿ. ಅಂದ್ರೆ ಬೇವಿನ ಹಿಂಡಿ, ಹುಲ್ಗುರಿ ಹಿಂಡಿ, ಅಂತರ ಇದು ರಾಕ್ ಫಾಸ್ಫೇಟ್ ಐತಿ. ಆಮೇಲೆ ಬ್ಯಾಕ್ಟೀರಿಯಾ ಅದಾವ್ರಿ, KSB KMB ಎಲ್ಲ ಬ್ಯಾಕ್ಟೀರಿಯಾ ಅದಾವ. ಆನಂತರ ಆಕಳು ಕೊಂಬಿಂದು ಗೊಬ್ಬರ ಅಂತಾರ. ಅದಕ್ಕೆ ಆಕಳು ಕೊಂಬಿನಾಗ ಅದ ಬಯೋಡೈನಮಿಕ್ ಅಂತಾರ. ಅದ್ರಾಗ ಅನ್ನೋನ್ ಬಹಳಷ್ಟು ಬ್ಯಾಕ್ಟೀರಿಯಾ ಇರ್ತಾವ್ರಿ, ಗೊತ್ತಿಲ್ಲ. ಆ ಬ್ಯಾಕ್ಟೀರಿಯಾ ಏನ್ ಮಾಡ್ತಾವ್ರಿ, ಎಲ್ಲಾ ನೆಲವನ್ನು ಸಮೃದ್ಧ ಮಾಡ್ತಾವ. ನೆಲ ಸಮೃದ್ಧ ಮಾಡಿ ಎಲ್ಲಾ ಮೈಕ್ರೋಟ್ರೇಟ್ ಮ್ಯಾಗ್ ಜಗ್ ಅಂತ ಶಕ್ತಿಗೆ ಬರ್ತೈತಿ. ಅದಕ್ಕೆ ಅದು ಸಂವರ್ಧನ. ಇದರಲ್ಲಿ ನೋಡ್ರಿ ನೀವು, ಅದ್ರಲ್ಲಿ ಅದು ಅದೇ 400 ಗ್ರಾಮ್ ಒಂದ್ ಗಿಡಕ್ಕೆ ಬರಂಗ್ರಿ. ಅದು ಗೊಬ್ಬರ ಕಟ್ಟದ್ಮ್ಯಾಗ ಗೊಬ್ಬರದ ಮ್ಯಾಗ ಹಾಕಿದ್ದೇವ್ರಿ. ಅದು ಎಲ್ಲಾ ಗೊಬ್ಬರನು ಸರಿಯಾಗಿ ತಿತ್ತದನ್ರಿ. ರಾಸಾಯನಿಕ ಗೊಬ್ಬರ ಹಾಕ್ಯಾರ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ, ಅದು ಡೈಲ್ಯೂಟ್ ಮಾಡಿ ಪೂರಾ ಗಿಡಕ್ಕೆ ಮಾಡಿ ಕೊಡ್ಬೇಕಾದ್ರೆ ಅದು ಇದು ಆಗ್ತದ. ಗೊಬ್ಬರನೇ ಬೇಕು, ಬ್ಯಾಕ್ಟೀರಿಯಾನೇ ಬೇಕು. ಆ ಬ್ಯಾಕ್ಟೀರಿಯಾ ಅದ್ರಲ್ಲಿ ಇಲ್ಲಿ ತೋರಿಸ್ರಿ. ಇದು ಒಂದ್ ಕಡ್ಡೆ ಅದ್ ನೋಡ್ರಿ. ನೋಡ್ರಿ ಎಲ್ಲ ಒಂದ್ ಕಡ್ಡೆ ಅದ್ ನೋಡ್ರಿ. ಇಲ್ಲಿ ಇದು ಒಂದೊಂದ್ ಕಡ್ಡೆ ಅದ್ರಿ. ಇದು ಒಂದೇ ಕಡ್ಡೆ ಸರ್. ಇದಕ್ಕೆ ಎಣಸ್ರಿ ಸರ್. ಇದಕ್ಕೊಂದ್ 10 ಗೊನೆ ಆತಿರ್ಬೇಕು. ಇದಕ್ಕೊಂದ್ 10 ಗೊನೆ ಆಗಟ್ಟದ್ರಿ. 10 ಗೊನೆ ಆಗಟ್ಟದ್ರಿ. ಎಲ್ಲಾ ದೊಡ್ಡ ಗೊನೆನೇ ಅವ್ರಿ. ಒಂದ್ 10 ಗೊನೆ ಆಗಟ್ಟದ್ರಿ. ಒಂದ್ 6 kg ತನ ಮಾಲ್ ಅದ್ರಿ. ಇದು ಒಂದ್ ಟೊಂಗಿ. ಇದು ಇದು ಒಂದೇ ಕಡ್ಡೆ ನೋಡ್ರಿ ಸರ್. ಈ ಕಡೆ ಬಂದಿದ್ರಿ. ಇದನ್ನು ಒಂದೇ ಕಡ್ಡೆ ನೋಡ್ರಿ. ಇದ್ ನೋಡ್ರಿ, ಇದು ಎಷ್ಟು ಗೊನೆ ಅವ್ರಿ. ಇದಕ್ಕೊಂದ್ 7-8 ಗೊನೆ ಅವ್ ನೋಡ್ರಿ. ಇದಕ್ಕೆ ಒಂದ್ ಕೈಯಾಗ ಎತ್ತದಾಗಲ್ಲ ಅಟ್ ವಜ್ಜ ಅದ್ರಿ. ಅರ್ಧ ಟ್ರೇ ರೀ. ಒಂದೊಂದ್ ಕಡ್ಡಿಗೆ ಅರ್ಧ ಟ್ರೇ ಮಾಲ್ 100 ಗಿಡಕ್ಕೆ 1 ಟನ್ ಮನುಕ ಆಗ್ಬೇಕ್ರಿ. ಈ ಲೆಕ್ಕಕ್ಕೆ ನಾವು 100 ಗಿಡಕ್ಕೆ 1 ಟನ್ ಮನುಕ ಆಗೇತೈತ್ರಿ. ಆಗ್ತದ್ರಿ. ಅದಲ್ ಸರ್ ರೂಟ್ ಇಲ್ರಿ. ಈ ವೈಟ್ ಇಲ್ಲ ನೋಡ್ರಿ. ವೈಟ್ ರೀ ನೋಡ್ರಿ. ವೈಟ್ ರೂಟ್ ನೋಡ್ರಿ. ಪೂರಾ ವೈಟ್ ರೂಟ್. ಫ್ಲೋರಾ ಮೊನ್ನೆ ನೀರಿಳಿ ಟೈಮ್ ದಾಗ ಬ್ರೈಟ್ ಬಿಸಿಲು ಇರದಲ್ರಿ,
ಮುಂಜಾನೆ 10 ಗಂಟೆ ಮಟನು ಗಿಡದಾಗ ಪೂರಾ ಮಂಜ್ರಿ ಇಲ್ಲಿ ಎಲ್ಲಾ ಆಜು ಬಾಜು ತೋಟ ಎಲ್ಲಾ ಡೌನಿ ಬಿದ್ದು ಹೋಗ್ಯಾವ. ನೋಡ್ಬೋದು ನೀವು ಬಂದ್ ಅಟ್ ಡೌನ್ ಏರಿಯಾದಾಗ ಮಾಡಿದೆ ಒಂದ್ ಬಳಕ್ ಇದು ಸ್ವಲ್ಪ ಬಾಳ ಕಷ್ಟನೂ ಆಗ್ಯದ್ರಿ ಮಾಡೋತನ. ಆಮೇಲೆ ಮೈಟ್ಸ್ ಸಲುವಾಗಿ ನೋಮೈಟ್ಸ್ ಹೊಡೆದೈತ್ರಿ. ನೋಮೈಟ್ಸ್ ಸಲ್ಫರ್ ಒಂದ್ 2 ಹಾ ಕೆ ಹೊಡೆದೇನ್ರಿ. ನೋಮೈಟ್ಸ್ ಸ್ವಲ್ಪ ಅಲ್ಲೇ ಸ್ವಲ್ಪ ಚಲೋ ಆಗಿತ್ತು. ಈಗ ಮೈಂಡ್ಸ್ ಅದ ಎಲ್ಲಿ ಇಲ್ರಿ ಎಲ್ಲ ಈಗಿಲ್ಲ. ತೇಜ್ ಅದರಿ ಒಂದ್ ಸ್ವಲ್ಪ ಕಾಣಿಸಿತ್ರಿ ನೋಮಾಯ್ಡ್ಸ ಮತ್ತ ಸಲ್ಫರ್ ಹೊಡೆದೇವ್ರಿ. 900 ಗಿಡ ಅದಾವಲ್ರಿ. 900 ಗಿಡ ಆದ್ರಿ. ಹಾ 9 ಟನ್ ಬರ್ತದ ಲೆಕ್ಕ 9 ಅದರಿ. ಟನ್ ಮತ್ತೇನ್ ಬರಬೇಕ್ರಿ. ಹಾ ರೀ. ನೋಡ್ರಿ ಸರ್ ಇಲ್ಲಿ ತೆಳಗಿಂದ ಎಲ್ಲ ಮ್ಯಾಗ ಉಲ್ಲಂಡಕ್ ಬರಟಿಗಿನೇ 1 ಟ್ರೇ ತುಂಬು ಲೆಕ್ಕ ಅದರಿ. ಈ ಉಲ್ಲಂಡಕ್ ಬಂದ್ ಟಚ್ ಆಗಟಿಗಿನೇ ರೀ ಕೆಳಗಿನ ಕಡ್ಡಿನೇ 1 ಟ್ರೇ ತುಂಬುಕಿನ ಹೆಚ್ಚದರಿ. 15 ಕಿಲೋ ಮಾಲ್ ತೆಳಗನು ಕೈದೇವ್ರಿ. ಏನಾಯ್ತು ಸರ್ ತೆಳಗನು ಈ ವರ್ಷ ಸ್ವಲ್ಪ ರೇಟಿನ ಅಭಾವ ಇರೋದ್ರಿಂದ್ರಿ ಆಶಾಕ್ ಬಿದ್ದು ಗೊನಿ ಹೆಚ್ಚಿಗೆ ಕೈದೇವು. ಸರ್ ಅಂದೇವ್ ಸರ ನೋಡ್ರಿ ಒಟ್ಟ ಗೊನಿ ಮಾತ್ರ ಇದು ಬರ್ಬೇಕು. ಒಟ್ಟ ಏನ್ ಮಾಡಿ ತರ್ತೀರಿ ಗೊತ್ತಿಲ್ಲ, ರೇಟ್ ಅದ ಇವತ್ತೊಂದ್ ವರ್ಷ ನಾನು ಇಲ್ಲ ಮಾಡೋ ಪ್ರಯತ್ನ ಮಾಡೋಣ ಅಂದಾರ್ರಿ ಸರ್. ಅದಕ್ಕೆ ಮಾಡೋದಕ್ಕನು ಕರೆಕ್ಟ್ ಆಗ್ಯಾದ್ರಿ. ಇನ್ ಮುಂದ್ ಶುಗರ್ ರೇಟ್ ಕರೆಕ್ಟ್ ಮಾಡಿಸ್ಕೊಟ್ರಂದ್ರ ಅದಕ್ಕೆ ಶುಗರ್ ಬರೋ ಟೇಜಿಗೆ ಕರ್ಸಿನ್ರಿ. ಈಗ ಬಂದ್ ನೋಡಿ ಹೋಗಿ ಇನ್ ಮತ್ತೇನ್ ಸ್ಟೇಟ್ಮೆಂಟ್ ಹೇಳ್ತಾರ ನೋಡ್ಬೇಕ್ರಿ. ಇನ್ನ ಇಲ್ಲ ಆಯ್ತು, ಇನ್ನೇನ್ ಮಮ್ಮಿ ಆಗೋ ಸ್ಟೇಜ್ ಮುಗಿದೋಯ್ತಲ್ರಿ. ಹಾ ರೀ 100 ದಿವ್ಸ ಮ್ಯಾಗೆ ಆಗ್ಯಾದ್ರಿ. 1-2 ದಿವ್ಸ ರೀ. ಮಮ್ಮಿ ಏನ್ ಬಂದ್ರು ಒಂದ್ ಎಲ್ಲರೇ ಬಡ್ಡಾಗಿನ ಕೊನಿ ಅದ್ ಬರ್ಬೇಕ್ರಿ, ಇಲ್ಲನು ಅಂತ ಹೇಳಂಗಿಲ್ಲ. ಒಂದ್ ಎಲ್ಲರೇ 5% ಮಮ್ಮಿ ಬರ್ಬೋದ್ರಿ ಅಷ್ಟೇ. ಪೂರಾನು ಮಮ್ಮಿ ಬರ್ಲತ್ತೇನೋ ಏನಿಲ್ರಿ. ಯಾಕಂದ್ರೆ ಇಲ್ಲೆಲ್ಲ ಲೋಡ್ ತಳಗೆ ಬಿಟ್ಬಿಡೋದೆಲ್ಲ. ಇಲ್ಲಿ ನೋಡ್ರಿ ಈ ಕಡ್ಡಿ ಗೊನಿ ನೋಡ್ರಿ ನಮ್ ಮೆಣಸ ಆದ್ರ ನೋಡ್ರಿ. 1 2 3 4 ರೀ 5 6 7 8 9 ಕೊನಿ ರೀ. ಒಂದೇ ಕಡ್ಡೆ ಅದ್ರಿ. ಒಂದೇ ಕಡ್ರಿ 5 ಕಿಲೋ ಮಾಲ್ ಸರ್. ಆರಾಮ್ 5 ಕಿಲೋ ಆಯ್ತು ಹೇಳ್ರಿ ಸರ್. ನಮಸ್ಕಾರ.